ನಮಸ್ಕಾರ ಬಂಧುಗಳೇ, ನಾವು ಇಂದು ನಿಮ್ಮನ್ನು ಅಂತಹದೊಂದು ಪುಣ್ಯಕ್ಷೇತ್ರದತ್ತ ಕರೆದೊಯ್ಯಲಿದ್ದೇವೆ. ಅಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಈ ಮೂವರು ದೇವತೆಗಳು ಒಬ್ಬನೇ ಗುರುವಿನ ರೂಪದಲ್ಲಿ ನೆಲೆಸಿದ್ದಾರೆ. ಅದುವೇ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ಸಮೀಪವಿರುವ ಪವಿತ್ರ ಗಾಣಗಾಪುರ ಕ್ಷೇತ್ರ. ಸನಾತನ ಧರ್ಮದ ಪ್ರಕಾರ ದತ್ತಾತ್ರೇಯ ಸ್ವಾಮಿಯು ನಮಗಿರುವ ಅತಿ ದೊಡ್ಡ ಜ್ಞಾನದ ಗುರು. ಆದರೆ ಗಾಣಗಾಪುರದಲ್ಲಿ ದತ್ತಾತ್ರೇಯ ಸ್ವಾಮಿ ಕೇವಲ ಮೂರ್ತಿಯಾಗಿ ಮಾತ್ರವಲ್ಲ, ನಿರ್ಗುಣ ಪಾದುಕೆಗಳ ರೂಪದಲ್ಲಿ ನೆಲೆಸಿರುವನು. ಈ ಪಾದುಕೆಗಳ ರಹಸ್ಯವೇನು? ಇಲ್ಲಿರುವ ನದಿಗಳ ಸಂಗಮದ ಮಹಿಮೆ ಏನು? ಮತ್ತು ದತ್ತಾತ್ರೇಯ ಅವತಾರದ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಇಲ್ಲಿ ಅದೆಂತಹ ಪವಾಡಗಳನ್ನು ಮಾಡಿದ್ದಾರೆ ಎಂಬುದನ್ನು ಇಂದಿನ ಈ ವಿಡಿಯೋದಲ್ಲಿ ಅತ್ಯಂತ ಸುಂದರವಾಗಿ ವಿವರಿಸಲಿದ್ದೇವೆ. ಈ ದೈವಿಕ ಪಯಣದ ಕೊನೆಯವರೆಗೂ ನೀವು ನಮ್ಮ ಜೊತೆಗಿರಿ. ದತ್ತಾತ್ರೇಯ ಅವತಾರ ಮತ್ತು ಗಾಣಗಾಪುರದ ಹಿನ್ನೆಲೆ. ಪುರಾಣಗಳ ಪ್ರಕಾರ ಮಹಾವಿಷ್ಣುವು ಲೋಕದ ಕಲ್ಯಾಣಕ್ಕಾಗಿ ಎತ್ತಿದ ದಶಾವತಾರಗಳಂತೆಯೇ ದತ್ತಾತ್ರೇಯನ ಅವತಾರವೂ ಕೂಡ ಅತ್ಯಂತ ಮಹತ್ವದ್ದು. ಮಹತ್ ತಪಸ್ವಿಗಳಾದ ಅತ್ರಿ ಮಹರ್ಷಿಗಳು ಮತ್ತು ಅನಸೂಯ ಮಾತೆಯ ಪುತ್ರನಾಗಿ ಜನಿಸಿದ ದತ್ತಾತ್ರೇಯನು ತ್ರಿಮೂರ್ತಿಗಳ ಅಂಶವನ್ನು ಹೊಂದಿದ್ದಾನೆ. ಕಲಿಗಾಲದಲ್ಲಿ ಭಕ್ತರನ್ನು ರಕ್ಷಿಸಲು ಮತ್ತು ಅಧರ್ಮವನ್ನು ಹೋಗಲಾಡಿಸಲು ಈ ದೇವಗುರುವು ಅವತಾರವೆತ್ತಿದ್ದಾನೆ ಎಂದು ಹೇಳಲಾಗಿದೆ. ಗಾಣಗಾಪುರದ ಕ್ಷೇತ್ರವು ಭಕ್ತರ ಪಾಲಿಗೆ ಕೇವಲ ದೇವಸ್ಥಾನವಲ್ಲ, ಅದು ಸಾಕ್ಷಾತ್ ಮುಕ್ತಿ ನೀಡುವ ಧಾಮ. ಇಲ್ಲಿ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ದೀರ್ಘಕಾಲ ನೆಲೆಸಿ ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ. ಸ್ವಾಮಿಗಳು ಇಂದಿಗೂ ಸೂಕ್ಷ್ಮ ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾರೆ ಎಂಬುದು ಭಕ್ತರ ದೃಢ ವಿಶ್ವಾಸ. ಭೀಮಾ ಅಮರ್ಜಾ ನದಿಯ ಸಂಗಮದ ಮಹಿಮೆ. ಗಾಣಗಾಪುರ ಕ್ಷೇತ್ರದ ಅತ್ಯಂತ ಪವಿತ್ರ ಜಾಗವೆಂದರೆ ಅದು ಭೀಮಾ ಮತ್ತು ಅಮರ್ಜಾ ನದಿಗಳ ಸಂಗಮ. ಹಿಂದೂ ಧರ್ಮದಲ್ಲಿ ನದಿಗಳ ಸಂಗಮಕ್ಕೆ ವಿಶೇಷ ಸ್ಥಾನವಿದೆ. ಇಲ್ಲಿ ಭೀಮಾ ನದಿಯು ಸುದೀರ್ಘವಾಗಿ ಹರಿಯುತ್ತಾ ಬಂದರೆ ಅಮರ್ಜಾ ನದಿಯು ಅಮೃತದಂತೆ ಬಂದು ಅದರಲ್ಲಿ ಲೀನವಾಗುತ್ತದೆ. ಇಲ್ಲಿ ಅಷ್ಟ ತೀರ್ಥಗಳು ಇರುವುದು ಈ ಕ್ಷೇತ್ರದ ಮತ್ತೊಂದು ವಿಶೇಷ. ಭಕ್ತರು ದೇವಸ್ಥಾನಕ್ಕೆ ಹೋಗುವ ಮೊದಲು ಈ ಸಂಗಮದಲ್ಲಿ ಸ್ನಾನ ಮಾಡುವುದು ಸಂಪ್ರದಾಯ. ಈ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಗಂಭೀರ ಕಾಯಿಲೆಗಳು ಗುಣವಾಗುತ್ತವೆ ಮತ್ತು ಮನಸ್ಸಿನ ಅಶಾಂತಿ ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ. ಇಲ್ಲಿ ಸ್ನಾನ ಮಾಡಿ ಗುರುವಿನ ನಾಮಸ್ಮರಣೆ ಮಾಡಿದರೆ ಸಾಕು, ನಿಮ್ಮ ಸಮಸ್ತ ಪಾಪಗಳು ತೊಳೆದು ಹೋಗುತ್ತವೆ ಎಂಬುದು ಭಕ್ತರ ಅನುಭವ. ನಿರ್ಗುಣ ಪಾದುಕೆಗಳ ರಹಸ್ಯ ಮತ್ತು ಮಂದಿರ. ಗಾಣಗಾಪುರ ಮಂದಿರದ ಕೇಂದ್ರ ಬಿಂದುವೆ ಇಲ್ಲಿರುವ ನಿರ್ಗುಣ ಪಾದುಕೆಗಳು. ಸಾಮಾನ್ಯವಾಗಿ ಎಲ್ಲೆಡೆ ದೇವಿಯ ಅಥವಾ ದೇವರ ವಿಗ್ರಹಗಳನ್ನು ಪೂಜಿಸಲಾಗುತ್ತದೆ. ಆದರೆ ಇಲ್ಲಿ ದತ್ತಾತ್ರೇಯರು ತಮ್ಮ ಸ್ವರೂಪದ ಸಂಕೇತವಾಗಿ ಪಾದುಕೆಗಳನ್ನು ಬಿಟ್ಟು ಹೋಗಿದ್ದಾರೆ. ಈ ಪಾದುಕೆಗಳನ್ನು ಬೆಳ್ಳಿ ಮತ್ತು ರುದ್ರಾಕ್ಷಿ ಮಾಲೆಗಳಿಂದ ಅಲಂಕರಿಸಿ ಪೂಜೆ ಮಾಡಲಾಗುತ್ತದೆ. ಇವುಗಳನ್ನು ನಿರ್ಗುಣ ಎಂದು ಕರೆಯಲು ಕಾರಣವಿದೆ. ಇವು ಯಾವುದೇ ನಿರ್ದಿಷ್ಟ ಆಕಾರವಿಲ್ಲದ ಆದರೂ ಅಪಾರ ಶಕ್ತಿಯನ್ನು ಹೊಂದಿರುವ ದೈವಿಕ ಪಾದುಕೆಗಳಾಗಿವೆ. ಇಲ್ಲಿ ನಡೆಯುವ ಅಭಿಷೇಕ ಮತ್ತು ಪೂಜಾ ವಿಧಿವಿಧಾನಗಳು ಅತ್ಯಂತ ಶಿಸ್ತಿನಿಂದ ಕೂಡಿರುತ್ತದೆ. ಈ ಪಾದುಕೆಗಳ ದರ್ಶನ ಪಡೆದರೆ ಸಾಕು, ಜನ್ಮ ಜನ್ಮಾಂತರದ ಕರ್ಮಗಳು ದೂರವಾಗುತ್ತವೆ ಎಂಬುದು ನಂಬಿಕೆ. ಭಿಕ್ಷೆ ಮತ್ತು ಭಕ್ತರ ನಂಬಿಕೆ. ಗಾಣಗಾಪುರದಲ್ಲಿ ಒಂದು ವಿಶಿಷ್ಟವಾದ ಸಂಪ್ರದಾಯವಿದೆ, ಅದುವೇ ಭಿಕ್ಷೆ ಅಥವಾ ಅನ್ನದಾನ. ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಭಕ್ತರಿಗೆ ಹೇಳಿರುವ ಪ್ರಕಾರ ಅವರು ಮಧ್ಯಾಹ್ನದ ಸಮಯದಲ್ಲಿ ಅಜ್ಞಾತ ರೂಪದಲ್ಲಿ ಬಂದು ಇಲ್ಲಿ ಭಿಕ್ಷೆ ಸ್ವೀಕರಿಸುತ್ತಾರೆ. ಆದುದರಿಂದಲೇ ಇಂದಿಗೂ ಮಧ್ಯಾಹ್ನ ಮಂದಿರದ ಆವರಣದಲ್ಲಿ ಭಕ್ತರು ಮತ್ತು ಅರ್ಚಕರು ಭಿಕ್ಷೆಯನ್ನು ನೀಡುತ್ತಾರೆ ಮತ್ತು ಸ್ವೀಕರಿಸುತ್ತಾರೆ. ಇಲ್ಲಿ ಬರುವ ಯಾತ್ರಿಕರು ಮಹಾರಾಷ್ಟ್ರದ ಸೋಲಾಪುರ ಮತ್ತು ಕರ್ನಾಟಕದ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸುತ್ತಾರೆ. ಈ ಕ್ಷೇತ್ರದಲ್ಲಿ ಅನ್ನದಾನ ಮಾಡುವುದು ಸಕಲ ದೇವತೆಗಳಿಗೆ ತೃಪ್ತಿ ನೀಡಿದಂತೆ ಎಂದು ಭಾವಿಸಲಾಗುತ್ತದೆ. ಇತರ ದೇವತೆಗಳ ಸನ್ನಿಧಿ ಮತ್ತು ವಾಸ್ತುಶಿಲ್ಪ. ದತ್ತಾತ್ರೇಯ ಮುಖ್ಯ ಮಂದಿರದ ಜೊತೆಗೆ ಇಲ್ಲಿ ಇನ್ನೂ ಕೆಲವು ದೇವತೆಗಳ ದರ್ಶನವೂ ನಮಗೆ ಲಭ್ಯವಾಗುತ್ತದೆ. ಇಲ್ಲಿರುವ ಪಂಚಮುಖ ವಿನಾಯಕ ಮತ್ತು ಸುಂದರವಾದ ಹನುಮಂತನ ವಿಗ್ರಹಗಳು ಭಕ್ತರ ಕಣ್ಮನ ಸೆಳೆಯುತ್ತವೆ. ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ದರ್ಶನವಾಗುತ್ತದೆ. ಅಲ್ಲದೆ ಸಮೀಪದಲ್ಲೇ ದುರ್ಗಾ ಪಾರ್ವತಿ ದೇವಿ ಮತ್ತು ನಾಗ ದೇವತೆಗಳ ಸನ್ನಿಧಿಗಳು ಕೂಡ ಇವೆ. ಪ್ರತಿಯೊಂದು ವಿಗ್ರಹವು ತನ್ನದೇ ಆದ ಶಿಲ್ಪಕಲೆಯನ್ನು ಹೊಂದಿದ್ದು ಇಲ್ಲಿನ ಭಕ್ತರ ಭಕ್ತಿಗೆ ಸಾಕ್ಷಿಯಾಗಿ ನಿಂತಿವೆ. ಇಲ್ಲಿರುವ ನವಗ್ರಹ ಮೂರ್ತಿಗಳ ಪೂಜೆಯು ಅತ್ಯಂತ ಪ್ರಶಸ್ತವಾಗಿದ್ದು ಗ್ರಹದೋಷ ನಿವಾರಣೆಗೆ ಭಕ್ತರು ಇಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಪೂಜಾ ಕ್ರಮ ಮತ್ತು ಗುರು ಚರಿತ್ರೆ ಪಠಣ. ಗಾಣಗಾಪುರದಲ್ಲಿ ದತ್ತಾತ್ರೇಯರ ಮಹಿಮೆಯನ್ನು ಸಾರುವ ಶ್ರೀ ಗುರುಚರಿತ್ರೆ ಪಾರಾಯಣಕ್ಕೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಭಕ್ತರು ದಿನವಿಡೀ ಈ ಪವಿತ್ರ ಗ್ರಂಥವನ್ನು ಓದುತ್ತಾ ಜಪ ಮಾಡುತ್ತಾ ಕುಳಿತಿರುತ್ತಾರೆ. ಕೆಲವರು ಧ್ಯಾನ ಮುದ್ರೆಯಲ್ಲಿ ತಲ್ಲೀನರಾಗಿದ್ದರೆ ಇನ್ನೂ ಕೆಲವರು ಭಜನೆಗಳ ಮೂಲಕ ದತ್ತಪ್ರಭುವನ್ನು ಕರೆಯುತ್ತಿರುತ್ತಾರೆ.
ಇಲ್ಲಿ ನಡೆಯುವ ಆಚರಣೆಗಳು ಭಕ್ತರ ಸಂಕಷ್ಟಗಳನ್ನು ಹೋಗಲಾಡಿಸಿ ಅವರಿಗೆ ಶಾಂತಿಯನ್ನು ನೀಡುತ್ತವೆ. ಕಲಿಗಾಲದಲ್ಲಿ ದುಷ್ಟ ಪ್ರಭಾವಗಳಿಂದ ಪಾರಾಗಲು ಈ ಕ್ಷೇತ್ರದ ದರ್ಶನ ಮತ್ತು ಇಲ್ಲಿನ ಪವಿತ್ರ ಮಣ್ಣಿನ ಸ್ಪರ್ಶವೇ ಸಾಕು. ನೀವು ಈ ಪವಿತ್ರ ಗಾಣಗಾಪುರಕ್ಕೆ ಭೇಟಿ ನೀಡಲು ಯೋಚಿಸುತ್ತಿದ್ದರೆ ಕೆಲವು ಮಾಹಿತಿಗಳನ್ನು ಗಮನಿಸಿ. ಗಾಣಗಾಪುರ ರೋಡ್ ಎಂಬ ರೈಲ್ವೆ ನಿಲ್ದಾಣವು ಹತ್ತಿರದಲ್ಲಿದ್ದು ಅಲ್ಲಿಂದ ಖಾಸಗಿ ವಾಹನಗಳ ಮೂಲಕ ದೇವಸ್ಥಾನವನ್ನು ತಲುಪಬಹುದು. ಕಲಬುರಗಿ ಮತ್ತು ಮಹಾರಾಷ್ಟ್ರದ ಸೋಲಾಪುರದಿಂದ ಅನೇಕ ಬಸ್ ಸೌಕರ್ಯಗಳು ಇಲ್ಲಿ ಲಭ್ಯವಿವೆ. ದೇವಸ್ಥಾನದ ಸಮೀಪದಲ್ಲಿ ಭಕ್ತರಿಗಾಗಿ ಸಣ್ಣ ಪುಟ್ಟ ಲಾಡ್ಜ್ಗಳು ಮತ್ತು ಧರ್ಮಶಾಲೆಗಳ ವ್ಯವಸ್ಥೆಯೂ ಕೂಡ ಇಲ್ಲಿ ಇದೆ. ಬಂಧುಗಳೇ, ಗಾಣಗಾಪುರ ಎಂಬುದು ಕೇವಲ ಒಂದು ಸ್ಥಳವಲ್ಲ, ಅದು ಭಕ್ತಿ ಮತ್ತು ನಂಬಿಕೆಯ ಪರಾಕಾಷ್ಠೆ. ನೀವು ಜೀವನದ ಕಷ್ಟಗಳಿಂದ ನೊಂದು ಬೆಂದಿದ್ದರೆ ಒಮ್ಮೆ ಈ ದತ್ತಪ್ರಭುವಿನ ಸನ್ನಿಧಿಗೆ ಬನ್ನಿ. ಆ ನಿರ್ಗುಣ ಪಾದುಕೆಗಳ ದರ್ಶನ ನಿಮ್ಮ ಬದುಕಿಗೆ ಹೊಸ ಬೆಳಕನ್ನು ನೀಡುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಕಮೆಂಟ್ ಬಾಕ್ಸ್ನಲ್ಲಿ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಎಂದು ಬರೆಯುವ ಮೂಲಕ ನಿಮ್ಮ ಭಕ್ತಿಯನ್ನು ಸಮರ್ಪಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪುಣ್ಯಕ್ಷೇತ್ರದ ದರ್ಶನ ಮಾಡೋಣ. ಅಲ್ಲಿಯವರೆಗೂ ಸುಖವಾಗಿರಿ. ದತ್ತಾತ್ರೇಯರ ಕೃಪೆ ನಿಮ್ಮ ಮೇಲಿರಲಿ.